ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸ್ವಾಗತ ಇವತ್ತಿನ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್. ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ನಿಮ್ಮ ಮೆದುಳಿಗೆ ಕೆಲಸ ಕೊಡುವಂತಹ, ನಿಮ್ಮ ಜಾಣ್ಮೆಯನ್ನ ಪರೀಕ್ಷೆ ಮಾಡುವಂತಹ ಒಂದು ಸೆಷನ್. ಇದರಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಆ ಪ್ರಶ್ನೆಗಳಿಗೆ ಸಂಭಾವನೀಯವಾದಂತಹ ಉತ್ತರವನ್ನ ನೀವು ನನಗೆ ಹೇಳ್ಬೇಕಾಗತ್ತೆ. ಓಕೆ, ತಡ ಮಾಡದೆ ಇವತ್ತಿನ ಸೆಷನ್ ಅನ್ನ ಆರಂಭಿಸೋಣ. ನಮ್ಮ ಸೆಷನ್ನಿನ ಮೊದಲನೆಯ ಪ್ರಶ್ನೆ ಹೀಗಿರುತ್ತೆ. ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಮಕ್ಕಳೇ, ನೋಡಿ. ಧಾವಂತ ಬೇಡ, ನಿಧಾನವಾಗಿ ಅನಲೈಸ್ ಮಾಡಿ ಉತ್ತರ ಏನಿರಬಹುದು ಅಂತ ಯೋಚನೆ ಮಾಡಿ ಹೇಳಿ. ಓಕೆ ಓಕೆ ಇವತ್ತಿನ ಪ್ರಶ್ನೆ ಹೀಗಿದೆ. ನಾವು ಕತ್ತಲೆಯಲ್ಲಿ ನಿಂತಾಗ ನಮಗೆ ನಮ್ಮ ನೆರಳು ಅಥವಾ ಶ್ಯಾಡೋ ಕಾಣಿಸೋದಿಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ಈಗ ಇಲ್ಲಿ ಈ ಜಾಗದಲ್ಲಿ ನಿಮ್ಗೆ ನನ್ನ ನೆರಳು ಕಾಣಿಸ್ತಾ ಇದೆ. ಕ್ಯಾನ್ ಯು ಆಲ್ ಸಿ ಮೈ ಶ್ಯಾಡೋ ಹಿಯರ್? ನನ್ನ ಕೈಯಿನ ನೆರಳು ಇಲ್ಲಿ ಕಾಣಿಸ್ತಾ ಇದೆ, ಹೌದಾ? ಅದೇ ನಾನು ಈ ಭಾಗವನ್ನ ಕತ್ತಲೆ ಮಾಡ್ತೀನಿ. ಈಗೇನಾದ್ರೂ ಕಾಣಿಸುತ್ತಾ? ಕೈ ಒಂದ್ ಕಾಣಿಸ್ತಾ ಇದೆ, ನಿಮ್ಗೆ ನೆರಳಷ್ಟಾಗಿ ಕಾಣಿಸ್ತಾ ಇಲ್ಲ, ಹೌದಾ? ಈಗ ಈ ಪ್ರಶ್ನೆಗೆ ನಾವ್ ಏನಿರಬಹುದು ಉತ್ತರ ಅಂತ ನೋಡೋಣ. ನಾವು ಕತ್ತಲೆಯಲ್ಲಿ ನಿಂತಾಗ ನಮಗೆ ನಮ್ಮ ನೆರಳು ಅಥವಾ ಶ್ಯಾಡೋ ಕಾಣಿಸೋದಿಲ್ಲ. ಹಾಗಾದ್ರೆ ಕತ್ತಲೆಯೇ ಒಂದು ದೊಡ್ಡ ನೆರಳ? ನಾವು ಕತ್ತಲೆಯಲ್ಲಿ ಇರ್ತೀವಲ್ಲ, ಅದ್ ನಾವೇ ಒಂದು ದೊಡ್ಡ ನೆರಳಾಗಿರ್ತೀವ ಅಥವಾ ಕತ್ತಲೆಯಲ್ಲಿ ನೆರಳು ಇರೋದೇ ಇಲ್ವಾ? ನಿರೂಪಿಸಿ. ವೈ ವಿ ಆರ್ ನಾಟ್ ಏಬಲ್ ಟು ಸಿ ದ ಶ್ಯಾಡೋ ಇನ್ ದ ಡಾರ್ಕ್ನೆಸ್? ಈ ಪ್ರಶ್ನೆಗೆ ಉತ್ತರ ಏನಿರಬಹುದು? ಯೋಚನೆ ಮಾಡಿ ನೋಡೋಣ. ಸ್ವಲ್ಪ ಮೆದುಳನ್ನ ಉಪಯೋಗಿಸಿ. ನಾವು ಕತ್ತಲೆಯಲ್ಲಿ ನಿಂತಾಗ ನಮ್ಮ ನೆರಳು ನಮ್ಗೆ ಕಾಣಿಸೋದಿಲ್ಲ, ಯಾಕಿರ್ಬಹುದು? ಊಹೆ ಮಾಡಿ ನೋಡೋಣ. ಕಮಾನ್, ಯೋಚನೆ ಮಾಡಿ, ಏನಿರಬಹುದು ಉತ್ತರ ಇದಕ್ಕೆ? ಕುಡ್ ಬಿ ದ ಆನ್ಸರ್. ನೀವೇ ಹೇಳ್ಬಿಡಿ ಮೇಡಮ್, ಅದ್ ಬೆಸ್ಟ್ ಅಲ್ವಾ ಮೇಡಮ್ ಹೇಳೋದು? ಓಕೆ, ನೋಡಿ, ನೆರಳು ಉಂಟಾಗಬೇಕಾದ್ರೆ ಬೆಳಕು ಮತ್ತು ಬೆಳಕನ್ನ ತಡೆಯುವಂತಹ ಅಪಾರದರ್ಶಕ ವಸ್ತು. ಅಪಾರದರ್ಶಕ ವಸ್ತು ಅಂದ್ರೆ ಪಾರದರ್ಶಕ ಅಂದ್ರೆ ಪಾರದರ್ಶಕ ಅಂದ್ರೆ ಏನು? ಪಾರದರ್ಶಕ ಅಂದ್ರೆ ಏನ್ ಮಕ್ಳೇ? ಟ್ರಾನ್ಸ್ಪರೆಂಟ್. ಸೊ ಟ್ರಾನ್ಸ್ಪರೆಂಟ್ ನಾವು ಪಾರದರ್ಶಕ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಟ್ರಾನ್ಸ್ಪರೆಂಟ್. ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಸ್ಟಾಪ್ ಶೇರಿಂಗ್ ದ ಸ್ಕ್ರೀನ್. ಈ ಒಂದು ಬಾಕ್ಸ್ ಇದೆ ಇಲ್ಲಿ ನನ್ನ ಹತ್ರ, ಅಥವಾ ಸಿ ದಿಸ್ ಇಸ್ ಟ್ರಾನ್ಸ್ಪರೆಂಟ್. ಯು ಕ್ಯಾನ್ ಸಿ ವಾಟ್ ಇಸ್ ದರ್, ಬೋತ್ ದ ಎಂಡ್ ಯು ಕ್ಯಾನ್ ಸಿ. ಇದು ಟ್ರಾನ್ಸ್ಪರೆಂಟ್, ಇದನ್ನ ನಾವು ಪಾರದರ್ಶಕ ಅಂತ ಕರಿತೀವಿ. ಓಕೆ, ಆ ಪಾರದರ್ಶಕ ಅಂದ್ರೆ ಒಪೇಕ್. ಒಪೇಕ್ ಅಂತ ಕರಿತೀವಿ. OPAQUE, ಒಪೇಕ್. ಯು ಕ್ಯಾನ್ ಟೇಕ್ ಅ ನೋಟ್ ಆಫ್ ಇಟ್. ಅದನ್ನ ಅಪಾರದರ್ಶಕ, OPAQUE. ಯು ವಾಂಟ್ ಮಿ ಟು ರೈಟ್? ಓಕೆ, ನೋಟ್ ಮಾಡ್ಕೊಳ್ಳಿ. ಇದು ಬಂದು ಅಪಾರದರ್ಶಕ ಅಂತ ಕರಿತೀವಿ, ವಿಚ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್. ಓಕೆ, ಪಾರದರ್ಶಕ ಅಂದ್ರೆ ಯಾವ್ದು ಟ್ರಾನ್ಸ್ಪರೆಂಟ್ ಇರುತ್ತೆ. ಅಪಾರದರ್ಶಕ ಅಂದ್ರೆ ಟ್ರಾನ್ಸ್ಪರೆಂಟ್ ಅಲ್ಲದ, ಅಂದ್ರೆ ತನ್ನ ಮೂಲಕ ಬೆಳಕನ್ನ ಹಾದು ಹೋಗಲು ಬಿಡದ, ಅಂದ್ರೆ ಆ ವಸ್ತುವಿನ ಆಚೆಗೆ ಏನೂ ಇದೆ ಎಂದು ಸ್ಪಷ್ಟವಾಗಿ ನೋಡಲು ನಮ್ಗೆ ಸಾಧ್ಯವಾಗೋದಿಲ್ಲ ಅಂತದನ್ನ ನಾವು ಅಪಾರದರ್ಶಕ ಅಂತ ಕರಿತೀವಿ. ಅಂದ್ರೆ ಬೆಳಕನ್ನ ಸಂಪೂರ್ಣವಾಗಿ ತಡೆಯುತ್ತೆ. ಈಗ ಉದಾಹರಣೆಗೆ ಒಂದು ಗಾಜಿನ ಬಾಟ್ಲ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲೊಂದು ಗಾಜಿನ ಬಾಟ್ಲ್ ಇದೆ. ಇದ್ರ ಮೂಲಕ ನಾನು ಬೆಳಕನ್ನ ಹಾಯಿಸಿದಾಗ ಬೆಳಕು ಆಚೆ ಹೋಗೋದು ಕಾಣುತ್ತೆ. ಸೊ ಇದು ಟ್ರಾನ್ಸ್ಪರೆಂಟ್, ಪಾರದರ್ಶಕ. ಆದ್ರೆ ಆ ಪಾರದರ್ಶಕ ವಸ್ತು ಹೇಗಿರುತ್ತೆ ಅಂದ್ರೆ ಇಟ್ ಇಸ್ ಒಪೇಕ್. ಅದ್ರ ಮೂಲಕ ಬೆಳಕು ಆಚೆ ಹೋಗ್ಲಿಕ್ಕೆ ಆಗಲ್ಲ. ವಸ್ತುವಿನ ಆಚೆಗಿನ ದೃಶ್ಯ ನಮ್ಗೆ ಗೋಚರಿಸೋದಿಲ್ಲ. ಇದ್ರ ಮೇಲೆ ಬೀಳುವಂತಹ ಬೆಳಕು ಪ್ರತಿಫಲಿಸುತ್ತೆ. ಇದಕ್ಕಿರುವಂತಹ ಉತ್ತಮ ಉದಾಹರಣೆ ಅಂದ್ರೆ ಮರದ ದಿಮ್ಮೆ ಆಗಿರಬಹುದು, ಮೆಟಲ್ ಆಗಿರಬಹುದು. ಯು ಹ್ಯಾವ್ ಅ ಮೆಟಲ್ ಬಾಕ್ಸ್ ಹಿಯರ್. ನನ್ನ ಹತ್ರ ಒಂದು ಮೆಟಲ್ ಬಾಕ್ಸ್ ಇದೆ. ಇದ್ರ ಒಳಗಡೆ ಏನಿದೆ ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ಇದ್ರ ಒಳಗಡೆ ಏನಿದೆ, ಸ್ವಲ್ಪ ನೀರಿದೆ, ಅದ್ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದ್ರ ಒಳಗಡೆ ಏನಿದೆ ಅದು ನಮಗ್ ಗೊತ್ತಾಗಲ್ಲ. ಸೊ ಇದು ಅಪಾರದರ್ಶಕ. ಅರ್ಥ ಆಯ್ತಾ? ಅಥವಾ ಒಪೇಕ್ ಅಂತ ನಾವ್ ಇದನ್ನ ಕರಿತೀವಿ. ಕ್ಲಿಯರ್ ವಿತ್ ದಿಸ್? ಅರ್ಥ ಆಗ್ತಾ ಇದೆ ಮಕ್ಳು ನಿಮ್ಮೆಲ್ಲರಿಗೂ? ಎಸ್, ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಓಕೆ, ಇವಾಗ ಈ ಕತ್ತಲೆ ಬೆಳಕಿನ ಆಟದಲ್ಲಿ ಏನಾಗುತ್ತೆ, ಈ ತರ ಅಪಾರದರ್ಶಕ ವಸ್ತು ಎರಡು ಕಡ್ಡಾಯವಾಗಿ ಬೇಕಾಗುತ್ತೆ, ಬೆಳಕು ಮತ್ತು ಬೆಳಕನ್ನ ತಡಿಲಿಕ್ಕೆ. ಈಗ ಬೆಳಕಿನ ಹಾದಿಗೆ ಯಾವುದೇ ವಸ್ತು ಅಡ್ಡ ಬಂದಾಗ ಆ ಬೆಳಕು ಮುಂದೆ ಹೋಗಲಾಗದೆ ವಸ್ತುವಿನ ಹಿಂಭಾಗದಲ್ಲಿ, ಅಂದ್ರೆ ಕತ್ತಲೆಯ ಪ್ರದೇಶದಲ್ಲಿ ಉಂಟಾಗುತ್ತೆ.
ಇದನ್ನೇ ನಾವು ನೆರಳು ಅಂತ ಕರಿತೀವಿ. ಶ್ಯಾಡೋ ಅಂತ ಹೇಳಿದ್ರೆ ಏನು? ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದು ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಅದು ಹಿಂಭಾಗದಲ್ಲಿ ಉಳಿಯುತ್ತೆ, ಕತ್ತಲೆಯ ಪ್ರದೇಶದಲ್ಲಿ ಉಳಿಯುತ್ತೆ. ಅದನ್ನ ನಾವು ನೆರಳು ಅಂತ ಕರಿತೀವಿ. ಈ ಕತ್ತಲೆಯಲ್ಲಿ ಮೂಲತಃ ಯಾವುದೇ ಬೆಳಕಿನ ಆಕಾರವೇ ಇರೋದಿಲ್ಲ. ಬೆಳಕೇ ಇಲ್ಲದಿದ್ದಾಗ ಅದನ್ನ ತಡೆಯಲು ವಸ್ತುವಿಗೆ ಸಾಧ್ಯ ಇಲ್ಲ. ಆದ್ರಿಂದ ಕತ್ತಲೆಯಲ್ಲಿ ನೆರಳು ರೂಪುಗೊಳ್ಳಲು ಸಾಧ್ಯನೇ ಇಲ್ಲ. ಕತ್ತಲೆಯು ಬೆಳಕಿನ ಅಭಾವವೇ ಹೊರತು ಅದು ನೆರಳಲ್ಲ. ಅರ್ಥ ಆಯ್ತಾ? ಡಾರ್ಕ್ನೆಸ್ ಅಲ್ಲಿ ಇರೋದು ಶ್ಯಾಡೋ ಅಲ್ಲ. ಡಾರ್ಕ್ನೆಸ್ ಅಲ್ಲಿ ಏನಾಗ್ತಿರುತ್ತೆ? ಬೆಳಕೇ ಇರೋದಿಲ್ಲ. ನೆರಳು ಬರ್ಬೇಕು ಅಂದ್ರೆ, ಓಕೆ, ನೆರಳು ಇರ್ಬೇಕು ಅಂತ ಹೇಳಿದ್ರೆ ಬೆಳಕು ಇದ್ದಾಗ ಮಾತ್ರ ನೆರಳು ಇರ್ಲಿಕ್ಕೆ ಸಾಧ್ಯ. ಈ ಬೆಳಕೇನಿರುತ್ತೆ ಅದು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದು ಮುಂದೆ ಹೋಗಕ್ಕಾಗದೆ ಅದ್ರ ಹಿಂದೆ ಅದ್ರ ನೆರಳಾಗಿ ಬರುತ್ತೆ. ಅದನ್ನ ನಾವು ನೆರಳು ಅಥವಾ ಶ್ಯಾಡೋ ಅಂತ ಕರಿತೀವಿ. ಈಗ ನಾವು ಕತ್ತಲೆಯಲ್ಲಿ ಇದ್ದಾಗ ಅಲ್ಲಿ ಬೆಳಕನ್ನೋ ಅಂಶನೇ ಇರೋದಿಲ್ವಲ್ಲ, ಬೆಳಕು ಝೀರೋ ಇರುತ್ತೆ. ಅವಾಗ ಏನೋ ನೆರಳು ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕೀ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಅರ್ಥ ಆಯ್ತಾ? ಈ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಾ? ಇದು ಇವತ್ತಿನ ಕ್ರಿಟಿಕಲ್ ಥಿಂಕಿಂಗ್ ಪ್ರಶ್ನೆ ಆಗಿತ್ತು. ಮತ್ತೊಂದಿಷ್ಟು ಪ್ರಶ್ನೆಗಳು ಇದ್ವು, ಆದ್ರೆ ಸಮಯದ ಅಭಾವ ಇರೋದ್ರಿಂದ ಅದನ್ನ ಈಗ ಕೇಳಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಸೆಷನ್ ಅಲ್ಲಿ ಕೇಳೋಣ. ಮತ್ತೆ ಹಲವಾರು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬದಲಿಗೆ ಇವತ್ತಿನ ಟಾಸ್ಕ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಪ್ರಬಲ ಜೀವಿ ಮತ್ತೆ ಅಪ್ರಬಲ ಜೀವಿ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅನ್ನೋದನ್ನ ತಿಳ್ಕೊಂಡ್ ಬನ್ನಿ. ಓಕೆ, ಬರೀತೀನಿ ನನಗೆ ಬೋರ್ಡ್ ಮೇಲೆ. ಪ್ರಬಲ ಅಪ್ರಬಲ ಈ ಜೀವಿಗಳ ಬಗ್ಗೆ ನೀವು ತಿಳ್ಕೊಂತಾ ಬನ್ನಿ. ಪ್ರಬಲ ಅಂದ್ರೆ ಸ್ಟ್ರಾಂಗ್ ಆಗಿರೋದು, ಅಪ್ರಬಲ ಅಂದ್ರೆ ರೆಸೆಸಿವ್ ಆಗಿರುವಂತದ್ದು. ಅಂತ ಜೀವಿಗಳ ಬಗ್ಗೆ ತಿಳ್ಕೊಂತಾ ಬನ್ನಿ. ಅಂಡ್ ಇವತ್ತಿನ ಸೆಷನ್ ಗಳಲ್ಲಿ ನಾವ್ ಏನ್ ಕಲ್ತ್ವಿ ಮಕ್ಕಳೇ? ಈ ಒಂದು ಗಾಢವಾದಂತಹ ಬಣ್ಣದ ಮೇಲೆ ನೀವು ಲೈಟ್ ಕಲರ್ ಅಲ್ಲಿ ಬರ್ದಾಗ ಇದ್ ಕಾಣುತ್ತೆ. ಅದೇ ರೀತಿ ಲೈಟ್ ಕಲರ್ ಮೇಲೆ ಗಾಢವಾದಂತಹ ಬಣ್ಣಗಳಿಂದ ಬರ್ದಾಗ ಇದ್ ಕಾಣುತ್ತೆ. ನಮ್ಮ ನ್ಯಾಚುರಲ್ ಮ್ಯೂಟೇಶನ್ ಅಂಡ್ ಸೆಲೆಕ್ಷನ್ ಈ ಒಂದು ಪ್ರೊಸೀಜರ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಕಾನ್ಸೆಪ್ಟ್ ಕೂಡ ಅದನ್ನೇ ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಗೆ ಒಂದಿಷ್ಟು ಬೆಳಕು ನೆರಳಿನ ಆಟದ ಬಗ್ಗೆ ತಿಳ್ಕೊಂಡ್ವಿ. ಸದ್ಯಕ್ಕೆ ನನಗೆ ಅಪ್ಪಣೆ ಕೊಡಿ, ವಿದಾಯವನ್ನ ಹೇಳ್ತೀನಿ. ನಮ್ಮ ಮುಂದಿನ ಟೀಚರ್ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರನ್ನ ಸ್ವಾಗತಿಸ್ತಾ ನಾನು ವಿದಾಯ ತೆಗೆದುಕೊಳ್ತಾ ಇದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.